ಹೇ ವೆಲ್ಕಮ್ ಬ್ಯಾಕ್ ಟು KA53 ವಿಹಾರಿ ಬ್ಲಾಗ್. ನೋಡಿ ಇಲ್ಲಿರೋ ಶಾಂತಿನಿಕೇತನ್ ಮಾಲ್ಗೆ ಹೋಗೋದಕ್ಕೆ ಇವನು ಇಷ್ಟೆಲ್ಲ ರೆಡಿ ಆಗಿದ್ದಾನೆ. ಮಗ ಬಾಯ್ಸ್ ಎಷ್ಟು ಜನ ನೋಡ್ತಾ ಇದ್ದೀರೋ ಕಮೆಂಟ್ ಮಾಡ್ರಿ ಏನಕ್ಕೆ ವೇಟ್ ಮಾಡ್ತಾ ಇದೀನಿ ಅಂತ. ದೊಡ್ಡದಾಗ ಕಾಣಿಸ್ತದ ಮಗ ನಡಿ ಮಗ, ಇಲ್ಲಿದ್ರೆ ಅಷ್ಟೇ ಗೋವಿಂದ ನಾವು. ಅಮ್ಮ ಬೀಚಿಗೆ ಹೋಗುವಾಗ ಚೆನ್ನಾಗಿರ್ತದೆ. ಪಟ್ಕೋಸಿ. ಓಕೆ ಗೈಸ್, ಬಾಯ್, ಪೀಸ್. ಹೇ ವೆಲ್ಕಮ್ ಬ್ಯಾಕ್ ಟು KA53 ವಿಹಾರಿ ಬ್ಲಾಗ್. ಗಾಯ್ಸ್, ತುಂಬ 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 ತಿಂಗ್ಳುಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಇದೆ ವಿಡಿಯೋ ಮಾಡೋದಕ್ಕೆ, ಬಟ್ ಟ್ರಾವೆಲ್ ಮಾಡೋದಕ್ಕೆ ಟೈಮ್ ಇಲ್ಲ. ಯಾಕಂದರೆ ಇವನು ಫ್ರೀ ಇಲ್ಲ. ಸೇ ಹಾಯ್. ಬ್ಯಾಕ್ ಟು ಅವರ್ ವಿಡಿಯೋ. ಎಸ್, ಆ್ಯಂಡ್ ಇದೇ ಇವನ್ ರೂಮು. ಯಾವಾಗಲೂ ಒನ್ ಟೈಮ್ ಒಂದು ವೀಡಿಯೋಸ್ ಬರುತ್ತಲ್ಲ, ಅದೆಲ್ಲ ಈ ರೂಮಲ್ಲೇ ನಾನು ಮಾಡೋದು. ಇದು ಇವಂದು ರೂಮು. ಬಿಕಾಸ್ ಅವನು ಟ್ರಾವೆಲರ್ ಮತ್ತು ಬೈಕರ್ ಅಂತ ಈ ಶೋಕಿ ಮಾಡೋವನೇ ಈ ರೂಮಲ್ಲೆಲ್ಲ. ಏನು ಹೇಳೋದಕ್ಕೆ ಮಾತಾಡೋ. ನೋಡಿದ್ದೆ ಗೈಸ್, ನಾನು ನೋಡಿದ ತಕ್ಷಣ ಮಾತು ಬರಲ್ಲ. ಮ್ಯಾಟ್ ಬರಲ್ಲ, ಮಾತು ಬರಲ್ಲ. ಅಷ್ಟು ಇಷ್ಟ ಮಾತಾಡ್ತಾ ಇದೀನಲ್ಲ ಕನ್ನಡ. ಗುಡ್ ಬಾಯ್ ಆಯ್ತು ಅಷ್ಟೇ ಬಂದು ಕರ್ನಾಟಕಕ್ಕೆ. ಅದಕ್ಕೆ ಗುಡ್ ಬಾಯ್ ಅಂತ ಹೇಳಿದ್ದು. ಓಕೆ ಗೈಸ್, ಫೈನಲಿ ರೆಡಿ ಎಲ್ಲ ಆಗಿದ್ದಾಯಿತು. ಇವರಿಬ್ಬರು ಫೈಟಿಂಗ್ ಮಾಡ್ತಾವ್ರು, ನಮ್ಮಮ್ಮ ನಮ್ಮಕ್ಕ. ಓಕೆ, ಈಗ ಹೋಗಿ ಕಾರ್ ತೊಗೊಂಡು ಬಂದು ವಿ ಶುಡ್ ಸ್ಟಾರ್ಟ್. ಮಗ ಹಿಂದೆ ಹೋಗಿ ಇನ್ನು ಸ್ವಲ್ಪ ಈ ಕಡೆ ಬಾ. ಆ ಕಡೆ ನಮ್ಮಮ್ಮ ಇದ್ದಾರೆ, ಈ ಕಡೆ ಬಂದುಬಿಡು. ನೋಡಿ ಇಷ್ಟೆಲ್ಲ ರೆಡಿ ಆಗಿದ್ದಾನೆ. ರೆಡಿ ಆಗಿದೆ ಅಂತೆ ಗೈಸ್. ನನ್ಕ ಚಳಿ ಆಗ್ತಾ ಇದೆ, ಚಳಿ ಜ್ವರ ಬಂದ ಅದಕ್ಕೆ. ಇವಾಗ ನಮ್ಮ ಸಿರಿ ನಾವು ಎಲ್ಲೋ ಹೋಗ್ತಿದ್ದೀರಿ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಅವಳು ನಮ್ಮ ಹಿಂದೆ ಬಾ ಹೋಗನ್ ಬಾ ನೀನು ಬರ್ತೀಯಾ? ನಡಿ ಒಳಗಡೆ ನಡಿ. ಇವಾಗ ಇವಳು ಬರಬೇಕು. ಬಟ್ ಸಿರಿ ನೀನು ಅಲೋ ಇಲ್ಲ ಅದರಲ್ಲಿ. ಇವಾಗ ನಾವು ಕಾರು ಬೇರೆ ಪ್ಲೇಸಲ್ಲಿ ನಿಲ್ಸಿದ್ದೀರಿ. ಸೊ ಈ ಕಾರ್ ನಾವು ತೊಗೊಂಡು ಬರ್ಬೇಕು. ಗಾಡಿಯಲ್ಲಿ ಹಾಕ್ಬಿಟ್ಟು ನಾವು ಕಾರ್ ತೊಗೊಂಡು ಬರ್ಬೇಕು ಇವಾಗ. ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಗೈಸ್. ಇಷ್ಟೊತ್ತು ರೆಡಿ ಆಗಿಲ್ಲ, ಅದಕ್ಕೆ ಇವಾಗ ರೆಡಿ ಆಗ್ಬಿಟ್ಟು ನೀಟಾಗಿ. ಅದು ಹೆಂಗ್ ರೆಡಿ ಆಗಿದೆ ನೋಡಿ, ಎಲ್ಲೋ ಹುಡುಗಿ ನೋಡಕ್ ಕರ್ಕೊಂಡು ಹೋಗೋ ಥರ ರೆಡಿ ಆಗಿದ್ದಾರೆ. ಹುಡುಗಿ ಎಲ್ಲ ಮಳೆ ಬೀಳ್ತಿದೆ ಗೈಸ್. ಯಾಕ ಸುಮ್ಮನೆ ಮಳೆ? ಇವಾಗ ನಾವು ಫಸ್ಟೇ ಸೇಫ್ಟಿ ಇಸ್ಕೊಂಡಿದ್ರೆ ಹಾಸ್ಪಿಟ್ಲಾಗ 200 ರೂಪಾಯಿ ಸೇವ್ ಆಗುತ್ತೆ. ನೀನೇನು ಗಾಡಿಯಲ್ಲಿ ಹೋಗ್ತಿದ್ದೆ ಇವಾಗ ಗಾಡಿಯಲ್ಲಿ ಹೋಗ್ತಿದ್ದೀರಿ. ಅಲ್ಲಿ ಗಾಡಿ ಹಾಕ್ಬಿಟ್ಟು ಮತ್ತೆ ಕಾರ್ ತೊಗೊಂಬರ್ಬೇಕು. ಆಫ್ಟರ್ 32 ಡೇಸ್ ಗೈಸ್, ಒಂದೇ ಸೆಲ್ಫಿಂಗ್ ಅಂದರೆ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಕಾರ್ ಯಾವಾಗ ತೋರಿಸ್ತೀಯ ಮಗ? ಪವರ್ ಆಫ್ ಓಲ್ಡ್ ಕಾರ್ ಇಂಜನ್ಸ್ ಇವಾಗ ಬರ್ತಾ ಇದ್ದಾವೆ ಎಲ್ಲ ಗೈಸ್, ಲಾಸ್ಟ್ ಟ್ರಿಪ್ ಹೋಗಿ ಬಂದಮೇಲೆ ಕಾರ್ ತೊಳೆದಿಲ್ಲ. ಕಾರನ್ನ ಇವತ್ತೇ ಬಂದು ನೋಡ್ತಿರೋದು. ಬಾಯ್ಸ್ ಎಷ್ಟು ಜನ ನೋಡ್ತಾ ಇದ್ದೀರೋ ಕಮೆಂಟ್ ಮಾಡಿರಿ ಏನಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಇಲ್ಲೇ ಇದೆ. ಏನು ಗೊತ್ತಾ ಗೈಸ್, ನಾನು ತುಂಬ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ. ಏನಕ್ಕಂದರೆ ಮೈಕ್ ತೊಗೊಬೇಕು ಅಂತ. ತೊಗೊಂಡೆ ಮೈಕ್ ತೊಗೊಂಡು ಆಲ್ಮೋಸ್ಟ್ 1.5 ಮಂತ್ ಆಗಿದೆ. ಬಟ್ ಇವತ್ತೇ ಮೈಕ್ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಬಟ್ ನಿಜ ಇದೇನಿದು ಹೋಲಿ ಲ್ಯಾಂಡ್ ವರ್ತ್. ಚೆನ್ನಾಗಿದೆ ಮೈಕ್ ಆ್ಯಕ್ಚುಲಿ. ಆಸಮ್. ಇದು ಮೈಕೇ ಅಲ್ವಾ? ಇವೆರಡು ಮೈಕ್ ಕೊಟ್ಟಿದ್ದಾರೆ. ಒಂದು ಫೋನ್ಗೆ ಅಡಾಪ್ಟರ್ ಅಲ್ವಾ? ಅದು ಟ್ರಾನ್ಸ್ಮೀಟರ್. ಮತ್ತು ಇದೊಂದು ಮೈಕ್. ಇದು ಏನಕ್ಕೆ ಹೇಳು, ಇದು ಕ್ಯಾಮ್ರಾಸ್ಗೆ ಅನ್ಕೊಂತೀನಿ. ಅದು ಡಿಜೆ ಆ ಥರ ಕ್ಯಾಮ್ರಾಸ್ ಇದ್ರೆ ಅದಕ್ಕೆ ಯೂಸ್ ಮಾಡ್ಬೋದು, ಗೋಪ್ರೋ ಆ ಥರ. ಸದ್ಯಕ್ಕೆ ನಾವಿನ್ನ ಅವೆಲ್ಲ ಏನು ತೆಗಿತಿಲ್ಲ. ಆದಷ್ಟು ಆಲ್ರೆಡಿ ಡಿಜೆ ಪಾಕೆಟ್ 3 ಇದೆ ಗೈಸ್. ಅಲ್ಲ ತೆಗಿತಿಲ್ಲ ಅಂದ್ರೆ ವಿಡಿಯೋಸ್ ಮಾಡೋದಕ್ಕಿನ್ನ ನಾವು ಓಪನ್ ಮಾಡ್ತಿಲ್ಲ. ಡ್ರೋನ್ ಇದೆ, ಎಲ್ಲ ತಗೊಂಡು ಇಟ್ಕೊಂಡಿದ್ದೀರಿ. ಬಟ್ ಇನ್ನ ಏನ್ಗೂ ಯೂಸ್ ಮಾಡಿಲ್ಲ. ಯಾಕಂದ್ರೆ ಈ ನಡುವೆ ನಾವು ಟ್ರಿಪ್ಗೆ ಹೋಗ್ಲಿಲ್ಲ ಎಲ್ಲೂ ಆಕ್ಚುಲಿ. ಅದು ಒಂದಾದ್ರೆ ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ನಮ್ಮ ಹತ್ರ ಈ ಐಟಮ್ಸೇ ಇರ್ಲಿಲ್ಲ ಫಸ್ಟ್. ಬಟ್ ಈಗ ಎಲ್ಲ ಇದೆ, ಬಟ್ ಎಲ್ಲೂ ಹೋಗ್ತಿಲ್ಲ. ಮೈಕ್ ಕೂಡ ತಗೊಂಡ್ ಬಂದಾಗಿಂದ ಇವತ್ತೇ ನನ್ನ ಮೈಕಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ನಮ್ಮಮ್ಮ ನೋಡಿ ವೇಟ್ ಮಾಡ್ತಿದ್ದಾರೆ ಅಲ್ಲಿ. ಅವ್ರ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ನಿಂತಿದ್ದಾರೆ. ಬನ್ನಿ ಜನರೇ, ಬನ್ನಿ. ಬಂದ್ರು ನಮ್ಮಮ್ಮ ಬಂದ್ರು. ಫಸಂಗ್ ಯುವರ್ ಸೀಟ್ ಬೆಲ್ಟ್ಸ್.
ನಮ್ಮಮ್ಮಗೆ ಒಂದೇ ಚಿಂತೆ ಗಾಡಿ ಕ್ಲೀನ್ ಮಾಡಿಸ್ರಿ. ಅಲ್ಲಲ್ಲ ನಮ್ಮಮ್ಮಗೆ ನಾನು ವಿಡಿಯೋಸ್ ಮಾಡ್ಬೇಕಂತ ತುಂಬಾ ಇಷ್ಟ, ಆದ್ರೆ ನಾನು ಮಾಡಲ್ಲ. ತಾನಮ್ಮ ನಿಂಗೆ ನಾನು ವಿಡಿಯೋ ಮಾಡೋದು ಇಷ್ಟ ತಾನೇ? ಸ್ವಲ್ಪ ಇಷ್ಟ ಸ್ವಲ್ಪ ಕಷ್ಟ. ಇಷ್ಟನೇ ನಾನು ವಿಡಿಯೋಸ್ ಮಾಡಬೇಕು, ನೀನು ವಿಡಿಯೋ ಮಾಡು, ಅಪ್ಲೋಡ್ ಮಾಡು, ಎಲ್ಲೆಲ್ಲಿ ಹೋಗ್ತೀಯ ನಾವು ಅಟ್ಲೀಸ್ಟ್ ನೋಡ್ತೀರಿ ಫೋನಲ್ಲಾದರೂ ಅಂತ. ಅಟ್ಲೀಸ್ಟ್ ನಮ್ಮ ಅಮ್ಮಗೋಸ್ಕರ ಆದರೂ ಇನ್ಮೇಲೆ ನಾನು ಎಲ್ಲಾದರೂ ಹೋದ್ರೆ ವಿಡಿಯೋಸ್ ಮಾಡಾಕ್ತಾ ಇರಬೇಕು, ಯಾಕಂದ್ರೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಅಮ್ಮಗೆ. ಸರಿಯಾಗಿ ಮಾಡಲ್ಲ, ಫೋನ್ನೇ ಕರೆಕ್ಟಾಗಿ ಮಾಡ್ತೀಯಾ, ಒಂದು ಪೂರೈಸಲ್ಲ. ಇನ್ನ ಡೈಲಾಗ್ ಬರ್ತಾ ಇದೆ. ಇವಾಗ ಕಟ್ ಮಾಡ್ಬಿಡ್ತೀನಿ, ಸುಮ್ಮನೆ ಇರೋ. ಇವತ್ತು ಎಷ್ಟೋ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ದೇ ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಒಂದೊಂದು ಹೇಳ್ತಿದ್ದೆ. ಮೈಕ್ ಇಲ್ಲ ಅಂತ ಒಂದ್ಸತಿ ಕಂಪ್ಲೇಂಟ್ ಮಾಡ್ತಿದ್ದೆ, ಕ್ಯಾಮ್ರಾಸ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ, ನಂಗೆ ಡ್ರೋನ್ ಬೇಕು ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಎಲ್ಲ ತೊಗೊಂಡಿದ್ದಾಯ್ತು ಇವಾಗ. ಬಟ್ ಏನು ವೀಡಿಯೋಸೇ ಮಾಡೋಕ್ಕೆ ಆಗ್ತಾ ಇಲ್ಲ. ನಾವು ವಿಡಿಯೋ ಮಾಡ್ದಿರಾನೆ ಎಲ್ಲೆಲ್ಲೋ ಹೋಗಿದ್ದೀರಿ ನಡುವೆ ತುಂಬ ಪ್ಲೇಸಸ್ಗೆ, ಬಟ್ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ ಗೈಸ್. ಹೋಗಿ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಆಸೆ ಅಷ್ಟೇ. ಓ ಶಟ್ ಹೀಗಾಗುತ್ತೆ. ನಮ್ಮ ವಾಟ್ ದ ಫಿಶ್ ಗೈಸ್, ವಾಟ್ ದ ಫುಲ್ ಫಿಶ್ ಟ್ರಾಫಿಕ್. ಫಿಶಾ? ಫಿಶ್ Yes, what the ಅದು fish? ಕಾಪಿರೈಟ್ ಬರುತ್ತೆ. ದಿಸ್ ಫಿಶ್ ಇಸ್ ಬಿಕಮಿಂಗ್ ವೆರಿ ಇರಿಟೇಟಿಂಗ್. ಸಮುದ್ರ ಅಂದ್ರೆ ಫುಲ್ ಬ್ಯಾಂಗ್ಳೂರೆಲ್ಲ ಸಮುದ್ರದ ಮೀನುಗಳು ಅಂತ ಹೇಳ್ಬಿಟ್ಟು ಒಂಥರ ಬ್ಯಾಂಗ್ಳೂರು ಸಮುದ್ರ ಇದ್ದಂಗೆ ತಾನೇಮ್ಮ. ಸಮುದ್ರದೊಳಗಡೆ ಎಷ್ಟು ಮೀನ್ ಐತೆ ಅಂದ್ರೆ ಅದನ್ನ ಕೌಂಟ್ ಮಾಡಕ್ ಆಗಲ್ಲ ಅಷ್ಟು. ಕಾರ್ಗಳನ್ನ ಇವಾಗ ಫಿಶಸ್ ಆರ್ ಕಾರ್ಸ್. ನೀನ್ ನೋಡಿರೋ ಬೆಂಗ್ಳೂರು ಹೆಂಗಿತ್ತಮ್ಮ ಮೊದ್ಲು? ನಾನ್ ನೋಡಿರೋ ಬೆಂಗ್ಳೂರೇ ಒಂಥರ, ಇವಾಗ ನೋಡಿರೋ ಬೆಂಗ್ಳೂರಪ್ಪ ನಂಗೆ ಭಯನೇ ಆಗ್ತೈತೆ ಓಡಾಡೋದು. ಕಳ್ತನಗಳು ಬೇರೆ ಆಗ್ತೈತಂತ ಇವಾಗ ಸಂಗೀತ. ಹೌದು, ಇವಾಗ ಏನು ಯಾವಾಗ್ಲಿಂದ ಕಳ್ತನಗಳು ಆಗ್ತಾನೆ ಅವೆ. ನಮ್ಮಮ್ಮನ ಎಷ್ಟು ಇನ್ನೋಸೆಂಟ್ ನೋಡು. ಕಳ್ತನಗಳ ಚಿಂತೆ, ನಮ್ಗೆ ಟ್ರಾಫಿಕ್ ಚಿಂತೆ ನೋಡು. ಇದ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ನೀ ವಯಸ್ಸೇ ಅಲ್ಲ ಅದು ಮಾತಾಡೋದು. ಹೌದೌದು, ನಿಜ ಎತ್ಬಿಡು. ಎತ್ತು ಬಿಡ್ತೀನಮ್ಮ, ಮಡಗದೇ ಇಲ್ಲ, ಎತ್ತು ಬಿಡ್ತೀನಮ್ಮ. ಟಾಪಿಕ್ ಸ್ಕಿಪ್ ಗೈಸ್, ಟಾಪಿಕ್ ಕ್ಯಾನ್ಸಲ್. ನಮ್ಮಮ್ಮ ಹೇಳೋರೆ ಅದನ್ನ ಹಾಕ್ಬಾರ್ದು ಅಂತ, ನಾನು ಹಾಕಕ್ ಹೋಗಲ್ಲ. ಹೌದು, ಅದೆಲ್ಲ ಅವ್ರ ಪರ್ಸ್ನಲು. ಬಟ್ ಏನಂದ್ರೆ ಹುಡುಗರ್ಕ ತುಂಬಾ ಹರ್ಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ತುಂಬಾ ಕಡೆ ನಾನ್ ನೋಡ್ದಂಗೆ ಮಗ 70% ಆಫ್ ಬಾಯ್ಸ್ ಆರ್ ಸೋ ಜೆನ್ಯೂನ್ ತಾನೆ. ಬಾಯ್ಸ್ ಮಗ ಹಿಂಗ ಅಂದ್ಬಿಟ್ರು. ಸಾಯಂಕಾಲ ಏನೋ ಸ್ನಾಕ್ಸ್ ಮಾಡ್ತಾ ಇದೀಯಾ ಅದಕ್ಕೊಂದು. ಇನ್ನೇನು, ನಾನು ಎಲ್ಲರಿಗೂ ಫುಲ್ ಹೆಲ್ತಿ ಆಗಿರ್ಲಿ ನಮ್ಮ ಮನೆಯಲ್ಲಿ ಅಂತ ಸ್ಯಾಂಡ್ವಿಚ್ ಫುಲ್ ವಿತ್ ಲೋಡೆಡ್ ವೆಜಿಟೇಬಲ್ಸ್ ಹಾಕಿ ಒಳ್ಳೆ ಬ್ರೆಡ್ ಎಲ್ಲ ತರಿಸಿ ನಾನು ಸ್ಯಾಂಡ್ವಿಚ್ ಮಾಡ್ತಿದ್ರೆ ಮಗ, ಬರೀ ಆ ಮೇಲಿರೋ ಬ್ರೆಡ್ ಎತ್ಕೊಂಡ್ ತಿಂತವ್ರೆ ಮಗ. ಒಳಗಡೆ ಹಾಕಿರೋ ವೆಜಿಟೇಬಲ್ಸ್ ಏನಾಗ್ಬೇಕು? ಬೆಳಗ್ಗೆ ಎಲ್ಲ ತಿಂದಿದ್ದೀನಿ, ಅದನ್ನ ತಿನ್ನಕ್ ಕೊಟ್ರಿ ಹೆಂಗ್ ತಿನ್ನಕ? ದೇವ್ರೆ, ನಾನು ಟೀನಾಗ ಅದ್ಕೊಂಡು ತಿನ್ನ ಅಂದ್ಬಿಟ್ಟು ಮೇಲಿಂದ ಸ್ವಲ್ಪ ಪೀಸ್ ಎತ್ಕೊಡ್ತೀನಿ, ಅದಕ್ ಬಡ್ಕೊಂಡೆ ಅಷ್ಟೇ ಮಗ. ಎಷ್ಟು ಹಿಂಸೆ ಅಂದ್ರೆ ನಮ್ಮಮ್ಮ ಒಂದೊಂದ್ಸತಿ ಏನೋ ನಮ್ಮಮ್ಮ ಚೆನ್ನಾಗಿರ್ಲಿ ಹೆಲ್ತಿ ಆಗಿರ್ಲಿ ಅಂದ್ಬಿಟ್ಟು ಏನೋ ಡೈಲಾಗ್ ಅಂದಿದ್ರೆ ಸಿಗ್ನೇಚರ್ ಬರುತ್ತೆ ಹಿಂಗೆ ಹಿಂಗೆ. ಸ್ಮೆಲ್ ಅಂತೆ ಗೈಸ್ ನಮ್ಮಮ್ಮನ, ಇಲ್ಲೂ ಸ್ಮೆಲ್ ಅಂತೆ ಮಗ. ರಿಲಯನ್ಸ್ ಡಿಜಿಟಲ್ ಆಗ ಇವಾಗ ಹೋಗ್ಬೇಕು. ಅದೇ ಗ್ಯಾಸ್ ಸಿಲಿಂಡರ್ ಏನೋ ಬೇಕಂತ, ಸ್ಟವ್ ಸಾರಿ ಗ್ಯಾಸ್ ಸಿಲಿಂಡರ್. ಇವಾಗ ನೋಡ್ತಾ ಇದ್ರು ಡೈಲಾಗ್ಗಳು ಬರ್ತಾವ ನೋಡಿ, ಹೆಂಗ್ ಬರ್ತಾವ. 10,000 ಮಗ, 5,000 ಆಗ್ತೀಯ ನೀನು? ಬೇಡ ಬಿಡ್ರಿ, ಆಗ್ತೀಯ ಅಂದ್ರೆ ಹೇಳು, ಎತ್ತಾಕೊಂಡು ಹೋಗ್ಬಿಡ ಇವಾಗೆ. ನೋಡ್ರಿ ಗೈಸ್, ಅದನ್ನ ಒಂದು ಕೆಳಗಡೆ ಮೇಲೆ ಎಲ್ಲ ನೋಡ್ತಾರೆ ಇವಾಗ ಹೆಂಗಿದೆ ಏನು ಅಂತ. ನೀನು ನೋಡೋದು ಬೇಡ, ನೋಡ್ಬೇಕು. ಸಂಗೀತ ಇದು ನೋಡಿ, ನಾನು ಅದೇ ನೋಡಿದ್ದು. ತುಂಬಾ ಚೆನ್ನಾಗಿದ್ದು. ನಮ್ಮ ಮನೇಲಿ ಹಳೆ ಕಾಲ. ರೇಟ್ ನೋಡು ಅನ್ಸತಿ, ರೇಟ್ ನೋಡು ಅನ್ಸತಿ. 21 ಅಮ್ಮ. ಅಯ್ಯೋ 38, 21 ಅಲ್ಲ. ಅದು ಹಳೆ ಚೆನ್ನಾಗಿತ್ತು. ನಮ್ದು ಸೇಮ್ ಹಿಂಗಿತ್ತು. ನೋಡೋದೇನೋ ಸೇಮ್ ಇದೇ ತರ 4 ಬರ್ನಲ್ ಅಷ್ಟೇ. ಅದನ್ನ ನಾಳೆ ತಗೊಂಬಂದ್ ಮನೆಗೆ ಹಾಕ್ತಾರ ಅವರು. ಅವ್ರ ಮನೆಗೆ ಹಾಕದ ಮಗ, ಇದೊಂಥರ ಯೂನಿಕ್. ಫುಲ್ ಕಟ್ಬೇಕು ಇವಾಗ, ಫುಲ್ ಕಟ್ಬಿಟ್ಟಿದ್ರೇ ನಾಳೆ ಬರ್ತದೆ. ಸೈಡ್ ಹೋಗೋ ವರ್ಕ ಬಿಲ್ ಆಗಿದೆ 500 ಏನೋ ಡಿಸ್ಕೌಂಟ್ ಕೊಟ್ಟವ್ರೆ. ಯಾವ ಕಂಪ್ನಿದು? ಯಾವ ಕಂಪ್ನಿ? ಬಿಲ್ ಆಗಿದೆ ಗೈಸ್, ಬಿಲ್ ಆಗಿದ್ದು ಅವ್ರು ಡೆಲಿವರಿ ಎಲ್ಲ ಮಾಡವ್ರೆ. ಅಡ್ರೆಸ್ ತಗೊಂಡವ್ರೆ, ಥ್ಯಾಂಕ್ ಯು. ಅಡ್ರೆಸ್ ತಗೊಂಡವ್ರೆ, ಇನ್ನ ಮತ್ತೆ ಡಿಸಿಷನ್ ಕಂಪ್ನಿ ಮೇಲೆ ಡಿಸೈಡ್. ಅದು ಕಂಪ್ನಿ ಮೇಲೆ ಹಂಗೆ ಇರ್ತದೆ ಗೈಸ್. ನಂಗಂತೂ ದೊಡ್ಡದಾಗೆ ಕಾಣಿಸುತ್ತೆ ಅನ್ಸುತ್ತೆ. ಹಿಂಗ್ ದೊಡ್ಡದಾಗ ಕಾಣಿಸ್ತದ ಮಗ. ನಡಿ ಮಗ, ಇಲ್ಲಿದ್ರೆ ಅಷ್ಟೇ ಗೋವಿಂದ ನಾವು. ಬಿಲ್ ಇಲ್ಲಮ್ಮ ಬ್ರೋ, ವೆರ್ ಇಸ್ ಬಿಲ್? ಬಿಲ್ 5 ಗಂಟೆ ಕಾಸು
ಏನ್ ಬೇಕಂತ ಅವ್ನಿಗೆ? ಬಿಲ್ ಬೇಕಲ್ಲ ಬಿಲ್ ಕೊಡೋ ಗಂಟ ವೇಟ್ ಮಾಡಬೇಕು. ಶಾರ್ಟ್ ಕೇಳಿದ್ಯಲ್ಲ ಬೀಚ್ ಇದೆ ನನ್ನ ಹತ್ರ ಆಲ್ರೆಡಿ. ಇದು ಕ್ಲಾತ್ ಬೇರೆ ಇದೆ. ಕೊಡಿಸ್ತಾನಂತೆ ನೋಡಮ್ಮ. ಬೇಡ ರಿಷಿ. ಅಮ್ಮ ಬೀಚಿಗೆ ಹೋಗುವಾಗ ಚೆನ್ನಾಗಿರ್ತದೆ. ಪುಟ್ಕೋ ಸಿಗ್ಲಿಕ್ಕೆ ಕೊಟ್ಕೋಸಿ ಅದೇ ಒಳ್ಳೆ ಪುಟ್ಕೋ. ನಾನು ಕೊಡಿಸ್ತದಂತೆ ಗೈಸ್ ಬಟ್ಟೆ. ನಾನು ಕೊಡಿಸ್ತೀಯಲ್ಲ ಇವಾಗ ಈ ತರ ತಕರಿಸಿ ಚೆನ್ನಾಗಿ. ಆ ಥರ ಎಲ್ಲ ಆಫ್ ಫ್ಯಾನ್ಸ್ ಇರು ಅಮ್ಮ ನಿಂಗೆ ಹೆಣ್ಮಕ್ಳು ಹಾಕೋ ಬಟ್ಟೆ ಇಷ್ಟನಾ ಗಂಡ್ ಮಕ್ಳು ಹಾಕೋ ಬಟ್ಟೆ ಇಷ್ಟ? ಗಂಡ್ ಮಕ್ಳು ಹಾಕೋದು. ಮಕ್ಳು ಹಾಕೋ ಬಟ್ಟೆನೂ ಚೆನ್ನಾಗಿರ್ತೈತೆ. ನೋಡಿ ಇವಾಗ ನಾನು ಎಷ್ಟು ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದೆ. ನೀನು ನೋಡು ಮೈ ಹೆಂಗ್ ತುಂಬಾ ಬಂದೆ. ಬಟ್ಟೆ ಹಾಕಿರ್ತಾನೆ. ಅಮ್ಮ ನಾನೇನ್ ಮಾಡ್ಕೊ ಕೈಲಿ ನೋಡು ಕೈ ಕಾಣಿಸ್ತಾ ಇದ್ದಾವೆ. ಅಯ್ಯೋ ಶಿವನೇ. ಅಂದ್ರೆ ಗಂಡ್ ಮಕ್ಳು ಎಲ್ಲಾರ ನೋಡಿದ್ಯಾ? ಒಂದು ಜಂಪ್ ಹೊಡಿ ಇವಾಗ. ನಿಂಗೆ ಗೊತ್ತಾಗಲ್ಲ ಅಂತೆ ಮುಚ್ಕೊಂಡು ಇವಾಗ ಜಂಪ್ ಹೊಡಿತಾರೆ ನೋಡಿ ಗೈಸ್. ಒಂದ್ ನಿಮಿಷ ಮನೆಗೆ ಯಾರೋ ಹೊಸ್ದಾಗ ಮದ್ವೆಗ್ ಸೇರ್ ಹೊತ್ಕೊಂಬತ್ತಾರ ನೋಡು, ಹಂಗ ಹೊತ್ಕೊಂಬತ್ತವ್ರೆ. ರಿಷಿ ಗೈಸ್ ನಮ್ಮ ಅಮ್ಮ ರಿವ್ಯೂ ಕೇಳ್ರಿ. ಹೋಗಲೇ ಹಾ? ಇದೊಂದು ಕಂಪೇನಾ? ಹೆಂಗಿದೆ ಹಾ, ಹೆಂಗಿದೆ ಅದು? ದುಡ್ಡಿದ್ರೆ ಚೆನ್ನಾಗೈತೆ, ದುಡ್ಡಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ವರ್ತ್ ಅನ್ಸ್ತೈತೆ ಹೋಗ್ಲಿ. ಪಿಲ್ಲೋ ಕವರ್ಸ್ ಎಲ್ಲ ಚೆನ್ನಾಗಿಲ್ಲ. ಏನ್ ಎರಡು ಚಿಕ್ಕಪೇಟೆಗೆ ಹೋಗಿಬಿಟ್ಟಿದ್ರಿ, ಎಷ್ಟು ಚೆನ್ನಾಗಿರೋದು. ಚಿಕ್ಕಪೇಟೆ ಅಲ್ಲ ಶಾಂತಿನಿಕೇತನ್ ಬಂದು ಗೈಸ್ ಚಿಕ್ಕಪೇಟೆ ಅಂತ. ಎರಡು ಪಿಲ್ಲೋ ಕವರ್ಸು ಎಷ್ಟು 700 ಅಂತ. 699 ಒಂದ್ ಮುಖ. ನಾವು ಅಂತ ಒಂದ್ ಚಿಕ್ಕಪೇಟೆ 10 ಕಡಿಕ್ಟ್ ಬಂದ್ಬಿಡುತ್ತೆ. ಆಗಿದ್ರು ನಾವು. ಅದಕ್ಕೆ ಇಲ್ಲಿ ಬಂದಿದ್ರೆ ಹಿಂಗೆ ಇರ್ತದೆ. ಚಿಕ್ಕಪೇಟೆ ಅಮ್ಮ ಇಲ್ಲೆಲ್ಲ ಬೇಡ ಬಾಮ. ಇನ್ನೇನು ಹೋಗೋದು, ನಡೀರಿ ಹೋಗೋಣ ಸಾಕು. ಕಾರ್ ಪಾರ್ಕ್ ಮಾಡಿದ್ರಂತೆ ಅಷ್ಟೇ, ಇನ್ನೇನಿಲ್ಲ ಕೆಲಸ. ಹೋಗೋದು ಬರೋದು. ಜೈ ಶ್ರೀರಾಮ್. ಸೊ ಸೈನಿಂಗ್ ಆಫ್ KA53. ಈ ಸೈನಿಂಗ್ ಆಫ್ ಎಲ್ಲ ಹೇಳ್ಬೇಡ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ನಾವು ಮತ್ತೆ. ಅಂದರೆ ಬ್ಲಾಗ್ಸ್ ಅಂತೂ ಆ್ಯಕ್ಚುಲಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಲೆಟ್ಸ್ ಮೀಟ್ ಇನ್ ಅನದರ್ ಬ್ಲಾಗ್. ಬಾಯ್. ನಾನು ಹೋಗ್ಬೇಕಾದ್ರೆ ನೀಟಾಗಿ ಕಾಣಿಸ್ಬೇಕಲ್ಲ. ಓಕೆ ಗೈಸ್, ಬಾಯ್. ಪೀಸ್.